ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಐಶ್ವರ್ಯ ರಾಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನನ್ನ ಫ್ರೆಂಡು ಮಾನಸನ್ಗೆ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಹೋಯ್ತಾ ಇದ್ದೀನಿ ಇಗ್ಲೂರಿಗೆ. ನಾನು ಬರ್ತಾ ಇದ್ದೀನಿ ಅಂತ ಅವ್ಳಿಗೆ ಸ್ವಲ್ಪನೂ ಸಹ ಗೊತ್ತಿಲ್ಲ. ಸೊ ನಾನು ಯಾವಾಗಲೂ ಬಾಬಾ ಅಂತ ಹೇಳ್ತಾ ಇದ್ಲು. ಅದಕ್ಕೋಸ್ಕರ ನಾನು ಇಲ್ಲ ಆಮೇಲೆ ಬರ್ತೀನಿ ಯಾವ್ದಾರು ಒಂದು ದಿವಸ ಸರ್ಪ್ರೈಸ್ ಮಾಡ್ತೀನಿ ಅಂತಲೇ ಹೇಳ್ತಾ ಇದ್ದೆ. ನಾನು ಬರ್ತಾರೆ ಸ್ವಲ್ಪನೂ ಗೊತ್ತಿಲ್ಲ. ನೈಟ್ ಮಾತ್ರ ಫೋನ್ ಮಾಡಿದ್ದು, ಹಂಗೆ ಮಾತಾಡ್ತಾ ಇದ್ದೋ. ಅವಾಗ ನಾನು ಕೇಳಿದೆ ಎಷ್ಟು ಗಂಟೆಗೆ ನಿಮ್ಮ ಊರು ಬಸ್ಸು ಹಾಗೆ ಹೀಗೆ ಅಂತ ಏನೇನೋ ಕೇಳ್ತಾ ಇದ್ದೆ. ಅವಳು ಬರ್ತೀಯಾ ನಿಜ ಬರ್ತೀಯಾ ಅಂತ ಅಂದ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟಿದ್ದು. ಇವಾಗ ಅವ್ಳಿಗೊಂದು ಫೋನು ಸಹ ಮಾಡಿಲ್ಲ. 9 ಗಂಟೆಗೆ ಚನ್ನಪಟ್ಟಣದಲ್ಲಿ ಈಗಲೂ ಬಸ್ ಐತೆ. ಇವಾಗ ರಾಮನಗರ ಬಸ್ ಸ್ಟ್ಯಾಂಡ್ಗೆ ಹೋಗಿ ಆಮೇಲೆ ಚನ್ನಪಟ್ಟಣದಲ್ಲಿ ಬಸ್ ಹತ್ಕೊಂಡು ಹೋಗ್ಬೇಕು. ಇವಾಗ ಅರೌಂಡ್ ಟೈಮ್ ಬಂದು ಒಂದು 8:30 ಆಗೈತೆ. ಸೊ ಬನ್ನಿ, ಹೋಗೋದು ಮುಂಚೆ ಏನಾದರೂ ಅವ್ರಿಗೆ ಅವ್ರ ಅಜ್ಜಿ ಮತ್ತು ಅವ್ರು ಇಬ್ಬರು ಇದ್ದಾರೆ, ಏನಾದರೂ ತಗೊಂಡೋಗ. ಗುಲಾಬ್ ಜಾಮೂನ್ ಮಾಡೋಣ ಅಂದ್ಬಿಟ್ಟು ದಿನಸಿ ಅಂಗಡಿ ಐಟಮ್ಸ್ ಎಲ್ಲ ತಗೊಂಡೆ. ನಾನು ಫೈನಲಿ ಇವಾಗ ಅವ್ರ ಊರಿಗೆ ಬಂದೆ. ನಾನು ಬರ್ತಾ ಇದ್ದೀನಿ ಅಂತ ಅವ್ರಿಗೆ ಸ್ವಲ್ಪ ಸಹ ಗೊತ್ತಿಲ್ಲ. ಫೋನ್ ಮಾಡಿದೆ 5 ನಿಮಿಷ ಮುಂಚೆ. ಮನೇಲಿ ಇದ್ದೀನಿ ಅಂತ ಅಂದ್ಲು. ಸೊ ನೋಡೋಣ ಬನ್ನಿ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಅಷ್ಟೇ ಇದೇನೋ ದೇವಸ್ಥಾನ ಅಂತ. ಸೊ ಗೈಸ್ ಇದೆ ಅನಿಸುತ್ತೆ. ಚೆನ್ನಾಗಿದ್ದೀರಾ? ನನ್ನ ಅಯ್ಯೋ ಮಾಡಕ್ಲಿಲ್ಲ ಇದು ಹುಡುಗ ಅದೇ ನೋಡಿ, ಇವಳಿಲ್ಲ ಮನೆ ಕ್ಲೀನ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಹೆಂಗಾಡ್ತವಳೆ. ಬೈಲಿ ಹಾಯ್ ಮಾಡು. ನಿನ್ನ ಹೆಸ್ರೇನು? ಫುಲ್ ಶಾಕ್ ಆಗಿ ನಿಂತ್ಕೊಂಡ್ಬಿಟ್ಟವಳೆ. ಇವಳಿಗೆ ಗೈಸ್ ಅವಾಗಿನ ಐಸು ಅಂತ ಅಂದ್ಬಿಟ್ಟು ಹೆಂಗಾಡ್ತವಳೆ. ಅವ್ರ ಹಿತ್ತಲಲ್ಲಿ ಮಲ್ಲಿಗೆ ಗಿಡ ಎಲ್ಲ ಬೆಳೆದವ್ರೆ. ಒಂದು ದಿವಸ ನನಗೂ ತಗೊಬಂದು ಕೊಟ್ಟಿದ್ಲು ಹೂವನ್ನ ಕಟ್ಬಿಟ್ಟು. ತೋರಿಸ್ತೀನಿ ಬನ್ನಿ ಮಲ್ಲಿಗೆ ಹೂ ಗಿಡನ. ಇದೇ ಗೈಸ್ ಕಿಲ್ತಾವಳೆ. ಇವ್ರ ಮಮ್ಮಿ ಕಿತ್ಕೊ ಕೊಡ್ಬೇಕಂತೆ. ಆಮೇಲಿಂದ ಸೇರ್ಕೊಂಡು ನಾನು ಸ್ವಲ್ಪ ಕಿಲ್ಬೇಕು. ಐಸು ನಂಗೋಸ್ಕರ ಜಾಮೂನ್ ಮಾಡ್ತೋಳು ಗೈಸ್. ಮಾನಸ ಯಾವಾಗಲೂ ಜಾಮೂನು ಗುಲಾಬ್ ಜಾಮೂನು ಅಂತ ಕೇಳ್ತಿದ್ಲು. ನನ್ನ ಮಾಡ್ಕೊಬಂತ ಅಂತಿದ್ಲು. ಆದರೆ ನಾನು ಮಾಡೋಕೆ ಆಯ್ತಿರಲಿಲ್ಲ. ವ್ಯಾಪಾರ ಸುರಿಯೋರಿಗೆ ಅದಕ್ಕೆ ಇವಾಗ ನಾನು ಅವ್ರ ಮನೆಗೆ ಬಂದಿದ್ದೆ. ಅದಕ್ಕೆ ಗುಲಾಬ್ ಜಾಮೂನ್ ಮಾಡ್ಕೊಂಡ್ಬಿಡ್ತೀನಿ ಗೈಸ್. ಇವಾಗ ನಾನು ಈ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಗುಲಾಬ್ ಜಾಮೂನ್ ಪೌಡ್ರ್ ಹಾಕೊಂಡಿದ್ದೀನಿ. ಕಲ್ಸ್ಕೊಳ್ಳಿ ಫಸ್ಟು ಸುಮ್ಮನೆ ಹಂಗೆ ಸಾಕೆ ಅಷ್ಟೇ. ಬೇಕೇ ಜಾಸ್ತಿ ಫುಲ್ ಮಾಡ್ಕೊಡೋಣ. ಮಾನಸನ್ಗೆ ಅವಳಾಗ ಮಾಡ್ಕೊ ತಿಂದರೆ ಇಷ್ಟ ಆಗಲ್ವಂತೆ. ಅದಕ್ಕೋಸ್ಕರ ನಾನೇ ಮಾಡ್ಕೊಡ್ತೇನೆ ಗೈಸ್. ಮಚ್ಚಿಟ್ಟು ಹೊಡಿತದಂತೆ ಅವಳಿಗೆ. ತಿನ್ಬೇಕು ಅಂತ ಅನ್ಸಲ್ದು ಮಾಡಿರ್ತೀವಿ. ಇದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತಾ? ಸುಮ್ಮನೆ ಏನಕ್ಕಪ್ಪ ಇಸ್ಕೊ ಬರ್ಬೇಕು ತಾನೆ. ನೆಕ್ಸ್ಟ್ ಟೈಮ್ ಮಾಡ್ಕೊತಿದ್ದೆ. ಮೈದಾ ಇದೆಯಾ? ಮೈದಾ ಎಷ್ಟಿಟ್ಟು? ಮೈದಾ ಇದೆಯಾ? ಹಾಂ ಇದ್ರೆ ಕೊಡು. ಐತೆ. ಕೊಡು. ಇದು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೋಬೇಕು. ಸಾಕಾಗಿ ನೋಡು, ಬೇಕಂದ್ರೆ ತರಿಸ್ಕೊಡ್ತೀನಿ. ತೋಳಾಕ್ಯಾ ನ್ಯಾಚುರಲ್. ನಾನು ಈ ಥರ ಕಲಿಸ್ಕೊಂಡು 1/4 ಗಂಟೆ ಬಿಡ್ತಾಯಿದ್ದೀನಿ ಗೈಸ್. ನಾವು ಇವಾಗ ಸಕ್ಕರೆ ಪಾಕ ರೆಡಿ ಮಾಡ್ಕೊತಾ ಇದ್ದೀವಿ. ಇಲ್ಲ ಬೇಡ. ಪುಟಾಣಿ ಪಾಪ ಇದು 2 years ಬೇಬಿ. ಹೊರಕ್ಕ
ಈ ಥರ ಸಣ್ಣ ಸಣ್ಣಗೆ ಜಾಮೂನ್ ಉಂಡೆ ಮಾಡಿ ಇಟ್ಕೊಂಡು ಎಣ್ಣೆನ ಕಾಯೋದಕ್ಕಿಟ್ಟೆ. ಹಾಗೆ ಮಾನಸ ನನಗೋಸ್ಕರ ಟೀ ಮಾಡಿಕೊಟ್ಲು. ಟೀ ಬಿಟ್ಬಿಟ್ಟಿದೆ ಆದರೂ ಮಾಡ್ಕೊಂಡು ಕೊಟ್ಲು, ಸೂಪರಾಗಿತ್ತು. ಐಸು ರವೆ ಉಂಡೆ ಮಾಡ್ತಾವಳೆ. ಜಾಮೂನ್ ಮಾಡಾಯ್ತು, ಇವಾಗ ರವೆ ಉಂಡೆ. ಇಲ್ಲಿ ನೋಡಿ ಅವಾಗಲೇ ತೋರಿಸಿ. ಇಲ್ಲಿ ಗುಲಾಬ್ ಜಾಮೂನ್ ಮಾಡ್ದು. ಆ್ಯಂಡ್ ಇಲ್ಲಿ ಇವಾಗ ಮಾನಸನಿಗೆ ಇಷ್ಟ ಅಂತಂದ್ಬಿಟ್ಟು ಹಾಗೆ ಕೊಬ್ಬರಿಕಾಯಿ ಇತ್ತಂತೆ, ಅದಕ್ಕೋಸ್ಕರ ರವೆ ಉಂಡೆ ಮಾಡಿಕೊಡು ಅಂತ ಅಂದು ಕ್ವಿಕ್ಕಾಗಿ ಸಿಂಪಲಾಗಿ ರವೆ ಉಂಡೆ ಮಾಡಿಕೊಡ್ತಾ ಇದ್ದೀನಿ ಗೈಸ್. ಫೈನಲಿ ರವೆ ಉಂಡೆ ಮಾಡಿದ್ವಿ. ಹಾಗೆ ಇವಾಗ ಅವಳು ನನ್ನ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಟೊಮೊಟೊ ಚಟ್ನಿ ಮತ್ತು ರೈಸ್ ಮಾಡಿದ್ಲು. ಟೊಮೆಟೊ ಗೊಜ್ಜು ಮತ್ತು ರೈಸು ಹಪ್ಪಳ ಕೊಟ್ಟಿದ್ದಾಳೆ. ಅವಳು ತಿಂತಾವಳೆ, ಅವ್ರ ತಂಗಿನೂ ತಿಂತಾವಳೆ. ಇದು ಪುಟಾಣಿ ಮಲ್ಕೊಬಿಟ್ಟೈತೆ ಗೈಸ್. ಸೊ ಗಾಯ್ಸ್, ಇಷ್ಟೊತ್ತು ತಿಂದ್ಬಿಟ್ಟು ಮಲ್ಕೊಂಡಿದ್ವಿ. ಇವಾಗ ಇವಳು ಒಗ್ನೂರ್ಗೆ ಬರ್ತಾಳಂತೆ, ಅದಕ್ಕೋಸ್ಕರ ರೆಡಿ ಆಗ್ತಾವಳೆ. ನಾನು ಸುಮ್ಮನೆ ಹಾಗೆ ತಲೆ ಬಚ್ಕೊಂಡು ರೆಡಿಯಾಗಿದ್ದೀನಿ. ಇವಾಗ 1:45 ಬಸ್ ಐತಂತೆ. ಅವಳು ಒಗ್ನೂರ್ಗೆ ಹೋಗ್ತಾಳೆ, ನಾನು ಚನ್ನಪಟ್ಟಣಕ್ಕೆ ಹೋಗಿ ನಮ್ಮ ಮನೆಗೆ ಹೋಗ್ತೀನಿ ಗೈಸ್. ನೋಡಿ ಇವಳು ಎಷ್ಟು ವೈಡ್ ಕವಳೆ ಗೈಸ್. ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ನಮ್ಮನ್ನ ಕಳ್ಸೋಕೆ ಅಜ್ಜಿ ನಮ್ಮ ಜೊತೆ ಬರ್ತಾವ್ರೆ ಗೈಸ್. ಫೈನಲಿ ನಾವು ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ಇವಳು ಒಗ್ನೂರ್ಗೆ ಹೋಗ್ತಾಳೆ. ಇವರು ಮಾನಸ ಅವರ ಅಜ್ಜಿ ನಮ್ಮನ್ನ ಬಸ್ ಸ್ಟ್ಯಾಂಡ್ ಬಿಡಕ್ಕೆ ಬಂದವ್ರೆ. 3 ಗಂಟೆ ನೋಡಿ ಮಾನಸ ನಮ್ಗೆ ಕುಲ್ಫಿ ಕೊಡಿಸ್ತಾವಳೆ, ಅಜ್ಜಿ ಕೊಡಿಸ್ತಾ ಇರೋದು. ಬಗಿನ್ ಮಾಡ್ತಾವಳೆ ಮಾನಸ. ಇರಿ, ಇಲ್ಲಿ ಗಂಟೆ ಹೋಗುತ್ತೆ. ನಾನು ಅದೇ ಅಂದಿದ್ದು, ದುಡ್ಡೇ ಕೊಡ್ಬೇಡಿ. ಎಷ್ಟು ಮಾನಸ ಅವ್ರ ಅಜ್ಜಿ ಪಳರ್ ಮಾನಸನ ಐಸ್ ಕ್ರೀಮ್ ವಾಂತಿ ಮಾಡ್ಕೊಬಿಟ್ಟರೆ. ಬಸ್ ಬಂತು ಗೈಸ್, ಹತ್ಕೊಂಡು ಹೋಯ್ತಾ ಇದೀವಿ. ಆ ಕಡೆಯಿಂದ ಒಬ್ಳೆ ಬಂದೆ, ಬೇಜಾರಾಗ್ತಿದ್ದು. ಬಟ್ ಇವಾಗ ನನ್ನ ಜೊತೆ ಮಾನಸ ಇದ್ದಾಳೆ, ಬೇಜಾರಾಗಲ್ಲ. ಸೊ ಗೈಸ್, ಇವಾಗ ಚನ್ನಪಟ್ಟಣ ಬಸ್ ಸ್ಟಾಪಲ್ಲಿ ನಿಂತು ಗೈಸ್ ಇವಾಗ ರಾಮನಗರಕ್ಕೆ ಹೋಗೋ ಬಸ್ಸಲ್ಲಿ ಕೂತಿದ್ದೀನಿ. ಅವಳು ಅಲ್ಲೇ ಇಳ್ಕೊಂಡ್ಳು. ಸೊ ಬೇಜಾರಾಗ್ತೈತಿ ಗೋಸ್. ಅವಾಗಿಂದ ಅವ್ರ ಜೊತೆ ಬಂದ್ಬಿಟ್ಟು ನಾನು ಜಸ್ಟ್ ಮನೆಗೆ ಬಂದು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಮಾವಿನ ಹಣ್ಣು ತಿನ್ನೋಣ ಅಂತ ಅಂದ್ಬಿಟ್ಟು ಮಾವಿನ ಹಣ್ಣು ಕಟ್ ಮಾಡ್ತಾಯಿದ್ದೀನಿ. ಯಪ್ಪ, ಈ ರಾಮನಗರದಿಂದ ಅವ್ರೂರಿಗೆ 1.5 hour ಜರ್ನಿ. ಅದು ಬಿಸಿಲು ಬೇರೆ, ಸಾಕಾಯಿತು. ಸೊ ಎಷ್ಟು ಹೆಮ್ಮೆಯಾಗಿರೋ ಮಾವಿನ ನೋಡಿ ಐಸ್. ನಾನಂತೂ ಮಾವಿನ ಹಣ್ಣು ತಿನ್ಬೇಕಾದ್ರೆ ಸಿಪ್ಪೆ ಸಮೇತ ತಿಂದಿರ್ತೀನಿ. ಸೊ ಈ ಮಾವಿನ ಹಣ್ಣು ನಮ್ಮ ತಾತ ಕೊಟ್ಟು ಕಳಿಸಿದ್ರು ಇದರಿಂದ. ಮಾವಿನ ಹಣ್ಣೆಲ್ಲ ತಿಂದಾಯಿತು. ಸ್ವಲ್ಪ ಮಲ್ಕೋಬೇಕು, ರೆಸ್ಟ್ ಮಾಡಬೇಕು. ಇವಾಗ ಟೈಮ್ ಬಂದು ಆಲ್ರೆಡಿ 5:30 ಆಗೈತೆ. 6:30ವರೆಗೂ ನಿದ್ದೆ ಮಾಡಿ ಆಮೇಲೆ ಅಡುಗೆಗೆ ಏನಾದರೂ ಮಾಡಬೇಕು. Check the mic and make sure it sound right, boys.